ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಮೂಲಭೂತವಾದಿಗಳ ಬೆಂಬಲ ಪಡೆಯುತ್ತಿದೆ ಅಂತ ಸಿಪಿಎಂ ಆರೋಪ ಮಾಡ್ತಿರುವಾಗಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರ್ಎಸ್ಎಸ್ ಮತ್ತು ಸಿಪಿಎಂ ಎರಡೂ ಒಂದೇ ಅನ್ನುವಂತೆ ಹೋಲಿಸಿ ಮಾತಾಡಿದ್ದಾರೆ. ಈ ಹೇಳಿಕೆಗಳು ಕೇರಳ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದ್ದು ಎಡಪಕ್ಷಗಳಿಂದ ತೀವ್ರ ವಿರೋಧಕ್ಕೆ ಕಾರಣ ಆಗಿದೆ. ಜುಲೈ 18ರ ಶುಕ್ರವಾರ ಕೊಟ್ಟಾಯಂನಲ್ಲಿ ಮಾಜಿ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿಯವರ 2ನೇ ಪುಣ್ಯಸ್ಮರಣೆ ಅಂಗವಾಗಿ ನಡೆದ ಉಮ್ಮನ್ ಚಾಂಡಿ ಸ್ಮೃತಿ ಸಂಗಮಂ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಮಾತಾಡಿದರು. ರಾಹುಲ್ ಗಾಂಧಿ ಆರ್ಎಸ್ಎಸ್ ಮತ್ತು ಸಿಪಿಐಎಂ ಎರಡೂ ಜನರಿಗಾಗಿ ಭಾವನೆಗಳನ್ನ ಹೊಂದಿಲ್ಲ ಅಂತ ಆರೋಪಿಸಿದ್ರು. ನಾನು ಆರ್ಎಸ್ಎಸ್ ವಿರುದ್ಧ ಹೋರಾಡ್ತೇನೆ, ಹಾಗೆ ಸಿಪಿಎಂ ವಿರುದ್ಧ ಹೋರಾಡ್ತೇನೆ. ಅವರನ್ನ ವಿಚಾರಗಳ ಮತ್ತು ಮಾತುಗಳ ಆಧಾರದಲ್ಲಿ ಹೋರಾಡ್ತೀನಿ. ಆದರೆ ನನ್ನ ಅತಿದೊಡ್ಡ ದೂರು ಏನು ಅಂತಂದ್ರೆ ಅವರಿಗೆ ಜನರ ಬಗ್ಗೆ ಯಾವುದೇ ಭಾವನೆಗಳಿಲ್ಲ ಅಂತ ಅವರು ಹೇಳಿದ್ರು. ಒಬ್ಬ ವ್ಯಕ್ತಿ ಜನರಿಗಾಗಿ ಭಾವನೆಗಳನ್ನ ಹೊಂದಿಲ್ಲದೆ ಇದ್ರೆ, ಅವರೊಂದಿಗೆ ಸಂಪರ್ಕ ಸಾಧಿಸ್ತಾ ಇದ್ರೆ ಅಥವಾ ಅವರನ್ನ ಅಪ್ಕೊಳ್ದೇ ಇದ್ರೆ ನೀವು ನಾಯಕರಾಗೋಕೆ ಸಾಧ್ಯವಿಲ್ಲ ಅಂತ ರಾಹುಲ್ ಹೇಳಿದ್ರು. ಆದ್ರಿಂದ ಅದು ನನ್ನ ಅತಿದೊಡ್ಡ ದೂರು. ನೀವು ರಾಜಕೀಯದಲ್ಲಿದ್ರೆ ಜನ ಏನನ್ನ ಯೋಚಿಸ್ತಿದ್ದಾರೆ ಅನ್ನೋದನ್ನ ಅನುಭವಿಸಿ, ಅವರಿಗೆ ಕಿವಿಗೊಡಿ ಮತ್ತು ಅವರನ್ನ ತಲುಪಿ. ಇಂದಿನ ಭಾರತೀಯ ರಾಜಕೀಯದಲ್ಲಿ ನಿಜವಾದ ದುರಂತ ಅಂದ್ರೆ ಬಹಳ ಕಡಿಮೆ ಜನ ಇತರರ ಭಾವನೆಗಳನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಆರ್ಎಸ್ಎಸ್ ಮತ್ತು ಸಿಪಿಐಎಂ ಎರಡನ್ನೂ ಒಂದೇ ಅನ್ನುವಂತೆ ಹೋಲಿಸಿದ್ದು ಕೇರಳದ ಎಡಪಕ್ಷಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ. The RSS ideologically. I fight the CPM ideologically. And I fight them in the realm of ideas. And I fight them in the realm of speech. But my biggest complaint with them, is that they do not have feelings for people. You can give whatever speeches you want. You can have whatever ideas you want. If you do not feel for people, if you are not ready to connect with people, if you are not ready to hug people, you cannot be a leader. And so that is my biggest complaint, that if you are in politics, feel what people are thinking, listen to people, touch people, and that is really the tragedy in Indian politics today. Very few people are actually feeling what others are feeling. ಸಿಪಿಐಎಂ ರಾಹುಲ್ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವಿರುದ್ಧ ನಿರಂತರವಾಗಿ ಹೋರಾಡ್ತಿರುವ ಪಕ್ಷ ತಮ್ಮದು ಅಂತ ಸಿಪಿಎಂ ಪ್ರತಿಪಾದಿಸಿದೆ ಮತ್ತು ಕೇಸರಿ ಭಯೋತ್ಪಾದನೆಯನ್ನ ವಿರೋಧಿಸ್ತಾ ಅಸಂಖ್ಯಾತ ಸಮರ್ಪಿತ ಕಾರ್ಯಕರ್ತರನ್ನ ಪಕ್ಷ ಬಲಿದಾನ ಮಾಡಿದೆ ಅಂತ ಸಿಪಿಎಂ ಹೇಳಿದೆ. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಆರ್ಎಸ್ಎಸ್ ಸಾಮಾನ್ಯವಾಗಿ ಒಂದೇ ರೀತಿಯ ಕಮ್ಯುನಿಸ್ಟ್ ವಿರೋಧಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅಂತ ಸಿಪಿಐಎಂ ಆರೋಪಿಸಿದೆ. ರಾಹುಲ್ ಗಾಂಧಿ ಕೇರಳಕ್ಕೆ ಬಂದ ತಕ್ಷಣವೇ ಈ ಭಾಷೆಯನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿ ಸಿಪಿಐಎಂ ನೇತೃತ್ವದಲ್ಲಿ ಆರ್ಎಸ್ಎಸ್ ವಿರುದ್ಧ ನಡೆಸಿದ ಐತಿಹಾಸಿಕ ಹೋರಾಟವನ್ನ ಮರೆತಿದ್ದಾರೆ ಅಂತ ದೂರಿದೆ. ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಎಂಎ ಬೇಬಿ ಅವರು ರಾಹುಲ್ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಹೋಲಿಕೆ ಭಾರತೀಯ ಮತ್ತು ಕೇರಳ ರಾಜಕೀಯದಲ್ಲಿ ಸಿಪಿಐಎಂ ಪಾತ್ರದ ಬಗ್ಗೆ ಮೂಲಭೂತ ತಿಳುವಳಿಕೆಯ ಕೊರತೆಯನ್ನ ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಹೇಳಿಕೆ ದುರದೃಷ್ಟಕರ. ವಿಶೇಷವಾಗಿ ಕೇರಳದಲ್ಲಿ ಸಿಪಿಐಎಂ ಆರ್ಎಸ್ಎಸ್ ವಿರುದ್ಧ ಹೋರಾಡಿ 100ಕ್ಕೂ ಹೆಚ್ಚು ಯುವ ಸಹವರ್ತಿಗಳನ್ನು ಕಳೆದುಕೊಂಡಿದೆ. ಎರಡನ್ನೂ ಸಮೀಕರಿಸೋದು ತಪ್ಪಲ್ಲದೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದವರಿಗೆ ತೀವ್ರ ಅವಮಾನವಾಗಿದೆ ಅಂತ ಬೇಬಿ ಹೇಳಿದ್ದಾರೆ. ಬೇಬಿ ಅವರು ರಾಹುಲ್ ಗಾಂಧಿ ಅವರಿಗೆ 2004ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವನ್ನ ಸಿಪಿಐಎಂ ಬೆಂಬಲಿಸಿದ್ದ ರಾಜಕೀಯ ಇತಿಹಾಸವನ್ನ ನೆನಪಿಸಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ರಚಿಸೋಕೆ ಸಾಧ್ಯವಾಗಿದ್ದು ಎಡಪಕ್ಷಗಳ ಬೆಂಬಲದಿಂದಾನೇ. ಕಾಂಗ್ರೆಸ್ಗೆ ಬಹುಮತ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. Some friends brought to my notice a statement made by Congress leader and leader of the opposition in Lok Sabha, Mr. Rahul Gandhi. He has stated that he is committed to fight RSS and CPIM ideologically. It is very unfortunate that in Kerala, where CPIM has been in the forefront of fighting RSS ideologically, politically, and they have killed around 100 comrades of CPIM, youth, students, as we are committed in the fight against RSS. I do not know whether Mr. Rahul Gandhi knows what is the record of Congress in Kerala in fighting RSS. The very fact that Rahul Gandhi ji in a way equated CPIM and RSS betrays the
absence of a correct understanding of the role of CPIM and RSS in Kerala or India. We don't have to elaborate how systematically we have been fighting against RSS and BJP. Sri Rahul Gandhi only needs to recall how Mr. Manmohan Singh could form a government in 2004 without the support of CPIM and other left parties. Congress didn't command a majority in Lok Sabha after 2004 election. ರಾಹುಲ್ ಗಾಂಧಿ ಕೇರಳಕ್ಕೆ ಬಂದ ತಕ್ಷಣ ಅವರು ವಯನಾಡಿನ ಮಾಜಿ ಸಂಸದರಾಗ್ತಾರೆ ಅಂತ ಬೇಬಿ ಲೇವಡಿ ಮಾಡಿದ್ದಾರೆ. ಟೀಕೆಗಳನ್ನ ಮತ್ತಷ್ಟು ತೀಕ್ಷ್ಣಗೊಳಿಸಿದ ಸಿಪಿಐಎಂ ರಾಜ್ಯಸಭಾ ಸಂಸದ ಜಾನ್ ಬ್ರಿಟಾಸ್ ಕೇರಳದ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರನ್ನ ರಾಜಕೀಯವಾಗಿ ಮುಗ್ಧವಾಗಿರಿಸಿದೆ ಅಂತ ಆರೋಪಿಸಿದ್ರು. ಗಾಂಧಿ ಸಹೋದರರು ಆರ್ಎಸ್ಎಸ್ ಮೇಲೆ ತಮ್ಮ ಪೂರ್ಣ ಪ್ರಮಾಣದ ದಾಳಿ ನಡೆಸೋಕೆ ಕೇರಳವನ್ನ, ವಿಶೇಷವಾಗಿ ವಯನಾಡನ್ನ ಆರಿಸಿಕೊಂಡ್ರು. ಇದು ಅವರ ಮಿತ್ರ ಪಕ್ಷ IUML ಸೌಜನ್ಯದಿಂದ ಮೂಲತಃ ಸುರಕ್ಷಿತ ವಲಯ ಆಗಿತ್ತು. ಇದರಿಂದ ಯಾವುದೇ ಅಪಾಯ ಇರಲಿಲ್ಲ, ಸಂಪೂರ್ಣ ಲಾಭವಷ್ಟೇ ಅಂತ ಬ್ರಿಟಾಸ್ ಹೇಳಿದ್ದಾರೆ. ಕಾಂಗ್ರೆಸ್ನ ಈ ಹಿಂದಿನ ನಿರ್ಧಾರಗಳು ಆರ್ಎಸ್ಎಸ್ ಅನ್ನ ಬಲಪಡಿಸಿದ್ವು ಅಂತ ಬ್ರಿಟಾಸ್ ಉಲ್ಲೇಖಿಸಿದ್ದಾರೆ. ಬಾಬ್ರಿ ಮಸೀದಿಯ ಬೀಗಗಳನ್ನ ತೆಗೆದಾಗಿನಿಂದ ಅದನ್ನ ಕೆಡವಲು ಕಾರಣ ಆಗೋವರೆಗೆ ಆರ್ಎಸ್ಎಸ್ಗೆ ಅಧಿಕಾರ ನೀಡುವಲ್ಲಿ ಕಾಂಗ್ರೆಸ್ನ ಪಾತ್ರವನ್ನ ರಾಹುಲ್ ಗಾಂಧಿಗೆ ನಾವು ಇಂಡಿಯಾ ಮೈತ್ರಿಕೂಟದ ಸಭೆಯ ದಿನದಂದು ನೆನಪು ಮಾಡಬೇಕಾ ಅಂತ ಅವರು ಕೇಳಿದ್ದಾರೆ. ವಿಪರ್ಯಾಸ ಅಂದ್ರೆ ಆರ್ಎಸ್ಎಸ್ ಬಗ್ಗೆ ಅವರು ಹೆಚ್ಚಿನ ವಿಷಯಗಳನ್ನ ನಮ್ಮ ದಿವಂಗತ ನಾಯಕ ಸೀತಾರಾಮ್ ಯೆಚೂರಿ ಅವರಿಂದ ತಿಳಿದಿರಬಹುದು ಅಂತಾನು ಬ್ರಿಟಾಸ್ ಸೇರಿಸಿದ್ರು. ಬೇಬಿ ಮತ್ತು ಬ್ರಿಟಾಸ್ ಇಬ್ಬರು ಸಿಪಿಐಎಂ ಆರ್ಥಿಕ ನೀತಿಗಳಂತಹ ವಿಷಯಗಳ ಬಗ್ಗೆ ಕಾಂಗ್ರೆಸ್ ಅನ್ನ ಟೀಕಿಸೋದನ್ನ ಮುಂದುವರೆಸಿದ್ರು. ಎಂದಿಗೂ ಕಾಂಗ್ರೆಸ್ ಅನ್ನ ಆರ್ಎಸ್ಎಸ್ ಅಥವಾ ಬಿಜೆಪಿಯೊಂದಿಗೆ ಸಮೀಕರಿಸಿಲ್ಲ ಅಂತ ನೆನಪಿಸಿದ್ದಾರೆ. ಇಂಡಿಯಾ ಒಕ್ಕೂಟದ ಭಾಗವಾಗಿ ಬಿಜೆಪಿ ಎದುರು ಹೋರಾಡುವ ಕಾಂಗ್ರೆಸ್ ಹಾಗೂ ಸಿಪಿಎಂಗಳು ಕೇರಳದಲ್ಲಿ ಮಾತ್ರ ಬದ್ಧ ಎದುರಾಳಿಗಳಾಗಿವೆ. ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಸಿಪಿಎಂ ಅನ್ನ ಕೆಳಗಿಳಿಸಿ ಅಧಿಕಾರಕ್ಕೇರೋಕೆ ಕಾಂಗ್ರೆಸ್ ಸರ್ವ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.